ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಮೈಲಾರ ಕ್ಷೇತ್ರದಿಂದ ಮೈಲಾರದ ಕಾರ್ಣಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ಸೊ ಮೈಲಾರ ಕಾರ್ಣಿಕೋತ್ಸವವನ್ನು ಮೈಲಾರದ ಒಂದು ಕಾರ್ಣಿಕದ ಭವಿಷ್ಯವಾಣಿ ಆಚೆ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಗೊರವಯ್ಯರಾಗಿರುವಂತಹ ರಾಮಪ್ಪಜ್ಜನವರು ಬಿಲ್ಲನ್ನು ಹೇರಿ ತಮ್ಮ ಕಾರ್ಣಿಕ ನುಡಿಯನ್ನು ನುಡಿದಿದ್ದಾರೆ ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸೊ ಈ ಮುಖಾಂತರ ಸಂಪಾಯಿತಲೇ ಪರಾಕ್ 2026 ಮೈಲಾರ ಕಾರ್ಣಿಕ ಸಂಪಾಹಿತಲೇ ಪರಾಕ್ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಸೊ ರಾಮಪ್ಪಜ್ಜ ಗೊರವಯ್ಯನವರು ಈ ಒಂದು ದೈವವಾಣಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮತ್ತು ದೇಶಕ್ಕೆ ಸಂಬಂಧಪಟ್ಟಾಗೆ ಎಲ್ಲೋ ಒಂದು ರೀತಿ ಸಂಪಾಹಿತಲೇ ಪರಾಕ್ ಅನ್ನುವಂತಹ ಒಂದು ಈ ವಾಕ್ಯವನ್ನ ಒಂದು ಓರೆಗೆ ಹಚ್ಚಿದಾಗ ನಮಗೆ ತಿಳಿತಾ ಹೋಗುತ್ತೆ. ಸೊ ಎಲ್ಲೋ ಒಂದು ರೀತಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಒಳ್ಳೆಯ ಭವಿಷ್ಯವಾಣಿಯನ್ನ ಮೈಲಾರ ಲಿಂಗೇಶ್ವರ ಕ್ಷೇತ್ರ ಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಕಾಣಸಿಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಸಂಪಾಹಿತಲೇ ಪರಾಕ್ ಅನ್ನುವಂಥದ್ದು ಈ ವರ್ಷದ ಮೈಲಾರ ಲಿಂಗೇಶ್ವರ ಕ್ಷೇತ್ರದ ಮೈಲಾರ ಕಾರ್ಣಿಕೋತ್ಸವದ ಒಂದು ದೈವವಾಣಿ ಅಂತ ಹೇಳ್ಬೋದು ಸ್ನೇಹಿತರೆ. ಸಂಪಾಹಿತಲೇ ಪರಾಕ್ ಅನ್ನುವಂಥದ್ದು ಈ ಮುಖಾಂತರ ಎಲ್ಲವೂ ಕೂಡ ಒಳ್ಳೆಯ ಒಂದು ಲಕ್ಷಣ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯದಾಗುವ ಒಂದು ಸೂಚನೆಯನ್ನ ಮೈಲಾರ ಲಿಂಗ ಕೊಟ್ಟಿದ್ದಾನೆ ಅನ್ನುವಂಥದ್ದು. ಈ ಮುಖಾಂತರ ಗೊರವಯ್ಯ ಆಗಿರುವಂತಹ ರಾಮಪ್ಪಜ್ಜನವರು 11 ದಿನಗಳ ಕಾಲ ಉಪವಾಸನ ಹೊಂದಿರ್ತಾರೆ. ಸೊ ಉಪವಾಸದ ನಂತರ ಹಿಂದೂ ಅವರು ಭರತ ಹುಣ್ಣಿಮೆಯ 4ನೇ ದಿನದಂದು ಹಿಂದೂ ಅವರು ಒಂದು ದೈವ ಇಚ್ಛೆಯಂತೆ ಸೊ ಬಿಲ್ಲನ್ನು ಹೇರಿ ತಮ್ಮ ಕಾರ್ಣಿಕ ನುಡಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಈ ಒಂದು ಮೈಲಾರ ಲಿಂಗೇಶ್ವರ ಕ್ಷೇತ್ರದ ಕಾರ್ಣಿಕ ನುಡಿ ಅದು ಎಲ್ಲ ಕರ್ನಾಟಕದ ಜೊತೆಗೆ ಇನ್ನಿತರೆ ರಾಜ್ಯಗಳು ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಾದ್ಯಂತನೂ ಕೂಡ ಇಲ್ಲಿಗೆ ಜನರು ಬಂದು ಸೇರ್ತಾರೆ ಈ ಒಂದು ಕಾರ್ಣಿಕೋತ್ಸವವನ್ನು ಕಾರ್ಣಿಕ ನುಡಿಯನ್ನು ಕೇಳಲಿಕ್ಕೆ ಅನ್ನುವಂಥದ್ದು. ಸೊ ಇಡೀ ರಾಜ್ಯಾದ್ಯಂತ ತೀವ್ರ ಕುತೂಹಲದಿಂದ ಕೂಡಿದ್ದಂಥ ಈ ಒಂದು ಮೈಲಾರ ಕಾರ್ಣಿಕೋತ್ಸವಕ್ಕೆ ಸಂಬಂಧಪಟ್ಟಾಗೆ ಮೈಲಾರ ಕಾರ್ಣಿಕ ಸಂಪಾಯಿತಲೇ ಪರಾಕ್ ಅನ್ನುವಂತಹ ಒಂದು ಕಾರ್ಣಿಕ ನುಡಿಯನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿ ಕರ್ನಾಟಕ ಮತ್ತು ದೇಶ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ರಾಮಜ್ಜ ಕೊಟ್ಟಿದ್ದಾರೆ ಗೊರವಯ್ಯನವರು ಅನ್ನುವಂಥದ್ದು. ಈ ಮುಖಾಂತರ ಮೈಲಾರ ಕ್ಷೇತ್ರದಿಂದ ಪ್ರತಿ ವರ್ಷವೂ ಕೂಡ ಬರುವಂತಹ ಕಾರ್ಣಿಕೋತ್ಸವ ತಮ್ಮದೇ ಆಗಿರ್ತಕ್ಕಂಥ ಒಂದು ಇತಿಹಾಸನ ಹೊಂದಿದೆ. ಈ ಮುಖಾಂತರ ರಾಜಕೀಯದಿಂದ ಹಿಡಿದು ಮಳೆ ಬೆಳೆಯವರೆಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾರ್ಣಿಕ ನುಡಿಯನ್ನು ಕೊಡುವ ಮುಖಾಂತರ ಆ ವರ್ಷದ ಭವಿಷ್ಯತ್ತನ್ನು ಆ ಒಂದು ಗೊರವಜ್ಜನವರು ಈ ಒಂದು ಬಿಲ್ಲನ್ನು ಹೇರುವ ಮುಖಾಂತರ ಹೇಳ್ತಾ ಇದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ. ಸೊ ಈ ಬಾರಿಯ ಏನು 2026 ಮೈಲಾರ ಕಾರ್ಣಿಕೋತ್ಸವದಲ್ಲಿ ಸೊ ಮೈಲಾರ ಲಿಂಗನ ಕಾರ್ಣಿಕ ಬಂದಿದೆ. ಸಂಪಾಹಿತಲೇ ಪರಾಕ್ ಅನ್ನುವಂಥ ಒಂದು ಕಾರ್ಣಿಕ ನುಡಿಯನ್ನು ಕೊಡುವ ಮುಖಾಂತರ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಭವಿಷ್ಯತ್ತಿದೆ ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ದಿದ್ದಂಥ ಮೈಲಾರ ಲಿಂಗನ ಕಾರ್ಣಿಕ ಆಚೆ ಬಂದಿದೆ ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಯಾರೆಲ್ಲ ಮೈಲಾರ ಕಾರ್ಣಿಕೋತ್ಸವಕ್ಕೆ ಹಾಜರಿದ್ದೀರೋ, ಯಾರೆಲ್ಲ ಈ ಒಂದು ಮೈಲಾರ ಲಿಂಗನ ದೈವ ಭಕ್ತರಿದ್ರು ಎಲ್ಲರೂ ಕೂಡ 7 ಕೋಟಿ ಎನ್ನುವ ಒಂದು ಘೋಷವಾಕ್ಯವನ್ನು ಕಮೆಂಟ್ ಮಾಡುವ ಮುಖಾಂತರ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.